ಭಾರತದ ಇಂಧನ ಬಿಕ್ಕಟ್ಟು ಮತ್ತು ಮೋದಿ ಭಾಷಣ ಕರೆಂಟ್ ಅಫೇರ್ಸ್. ನಮಸ್ಕಾರ ಸ್ನೇಹಿತರೆ, ಇಡೀ ಜಗತ್ತು ಇಂಧನ ಬಿಕ್ಕಟ್ಟಿನಿಂದ ತತ್ತರಿಸುತ್ತಿರುವ ಈ ಸಮಯದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಸಭೆಯಲ್ಲಿ ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದಾಗಿ ತೈಲ ಬೆಲೆ ಏರಿಕೆಯಾಗುವ ಭೀತಿ ಎದುರಾಗಿದೆ. ಆದರೆ ಭಾರತ ಮಾತ್ರ ಸುಮ್ಮನೆ ಕುಳಿತಿಲ್ಲ. ಸ್ಟ್ರಾಟೆಜಿಕ್ ಆಯಿಲ್ ರಿಸರ್ವ್ಸ್ ಮತ್ತು ಹೊಸ ಹಡಗು ಉತ್ಪಾದನಾ ಯೋಜನೆಯ ಮೂಲಕ ಭಾರತ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತಿದೆ. ಯುದ್ಧದ ನಡುವೆಯೂ ಭಾರತ ಹೇಗೆ ತನ್ನ ಇಂಧನ ಭದ್ರತೆಯನ್ನು ಕಾಪಾಡಿಕೊಳ್ಳುತ್ತಿದೆ ಎಂದು ತಿಳಿಯಲು ಈ ವಿಡಿಯೋ ಪೂರ್ತಿ ನೋಡಿ. 2. ತಮಿಳು ಸಾಹಿತ್ಯ ಮತ್ತು ಪ್ರಾಣಿಗಳ ಪ್ರೇಮ, ಕಲ್ಚರ್ ಮತ್ತು ಲಿಟ್ರೇಚರ್. ಪ್ರೀತಿ ಎಂದ್ರೆ ಕೇವಲ ಮನುಷ್ಯರ ನಡುವೆ ಮಾತ್ರ ಇರುತ್ತೆ ಅಂದುಕೊಂಡಿದ್ದೀರಾ? ಹಾಗಿದ್ರೆ ನೀವು ಈ ಕಥೆ ಕೇಳಲೇಬೇಕು. ಪ್ರಾಚೀನ ತಮಿಳು ಸಾಹಿತ್ಯ ಐಂತಿಣೈ ಐಂಪತು ನಲ್ಲಿ ಏಂಟಿನ ಏಂಪಠು ಒಂದು ಅದ್ಭುತ ಪ್ರಸಂಗವಿದೆ. ಬಿಸಿಲಿನ ತಾಪಕ್ಕೆ ಕೆಂಗೆಟ್ಟ ಜಿಂಕೆ ಜೋಡಿಯೊಂದು ಒಂದು ಸಣ್ಣ ಗುಂಡಿಯಲ್ಲಿ ನೀರನ್ನು ಕಾಣುತ್ತವೆ. ಅಲ್ಲಿ ನೀರು ಕೇವಲ ಒಬ್ಬರಿಗೆ ಮಾತ್ರ ಸಾಕಾಗುವಷ್ಟಿರುತ್ತೆ. ಆಗ ಗಂಡು ಜಿಂಕೆ ತಾನು ಕುಡಿಯುವಂತೆ ನಟಿಸಿದರೆ ಹೆಣ್ಣು ಜಿಂಕೆ ಕೂಡ ಹಾಗೆಯೇ ಮಾಡುತ್ತದೆ. ಅಂತಿಮವಾಗಿ ಇಬ್ಬರೂ ನೀರು ಕುಡಿಯದೆ ಪ್ರೀತಿ ಮತ್ತು ತ್ಯಾಗವನ್ನು ಮೆರೆಯುತ್ತಾರೆ. ಇಂತಹ ಅಪರೂಪದ ಸಾಹಿತ್ಯಿಕ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ. 3. ಸೋಷಿಯಲ್ ಮೀಡಿಯಾ ವ್ಯಸನ ಮತ್ತು ತಂತ್ರಜ್ಞಾನ, ಟೆಕ್ನಾಲಜಿ ಮತ್ತು ಲಾ. ನೀವು ದಿನವಿಡೀ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ನೋಡ್ತಾ ಇರ್ತೀರಾ? ಎಚ್ಚರ! ಅಮೆರಿಕಾದಲ್ಲಿ ಮೆಟಾ ಮತ್ತು ಯೂಟ್ಯೂಬ್ ಕಂಪನಿಗಳ ಮೇಲೆ ಈಗ ಒಂದು ಭಾರೀ ಕೇಸ್ ದಾಖಲಾಗಿದೆ. 20 ವರ್ಷದ ಯುವತಿಯೊಬ್ಬಳು, ಈ ಪ್ಲಾಟ್ಫಾರ್ಮ್ಗಳು ನನ್ನನ್ನು ಖಿನ್ನತೆಗೆ, ಡಿಪ್ರೆಷನ್ ದುಡಿವೆ ಎಂದು ದೂರು ನೀಡಿದ್ದಾಳೆ. ಸೋಷಿಯಲ್ ಮೀಡಿಯಾ ಕಂಪನಿಗಳು ಬಳಕೆದಾರರನ್ನು ಅಡಿಕ್ಟ್ ಮಾಡಲು ವಿನ್ಯಾಸಗೊಳಿಸಲಾಗಿದೆಯೇ ಎಂಬ ಚರ್ಚೆ ಈಗ ಜಗತ್ತಿನಾದ್ಯಂತ ಶುರುವಾಗಿದೆ.